ಸಬ್ಬತ್ ಶಾಲೆ ಪಾಠಕ್ಕೆ ಸ್ವಾಗತ. ಪಾಠ 1, ಮಾರ್ಗವನ್ನು ಸೂಚಿಸುವ ಗುರುತುಗಳು. ವೀಕ್ಷಿಸಿ, ದೇವರ ಆಶೀರ್ವಾದನ ಹೊಂದಿರಿ. ನಮಸ್ಕಾರ ಪ್ರಿಯ ವೀಕ್ಷಕರೇ, ಸಬ್ಬತ್ ಶಾಲೆಯ ಪಾಠಕ್ಕೆ ನಿಮ್ಮೆಲ್ಲರಿಗೂ ಸುಸ್ವಾಗತ. ಈ ತ್ರೈಮಾಸಿಕದಲ್ಲಿ ಅದ್ಭುತವಾಗಿರ್ತಕ್ಕಂಥ ಕೆಲವು ವಿಷಯಗಳನ್ನು ಯೋಹಾನನ ಸುವಾರ್ತೆಯಿಂದ ನಾವು ಕಲಿಯಲಿಕ್ಕೆ ಹೋಗ್ತಾ ಇದ್ದೀವಿ. ಬನ್ನಿ ನಮ್ಮ ಅತಿಥಿಗಳನ್ನು ಸ್ವಾಗತ ಮಾಡಿ ನಮ್ಮ ಈ ಕಾರ್ಯಕ್ರಮಕ್ಕೆ ಚಾಲನೆಯನ್ನು ನೀಡೋಣ. ಹಿರಿಯ ಬೋಧಕರು, ಬಹಳಷ್ಟು ಅನುಭವಶಾಲಿ ಆಗಿರ್ತಕ್ಕಂಥ ಬೋಧಕರಾದ ರಾಜದಾಸ್ ಅವರು ಇರ್ತಕ್ಕಂಥ ತುಂಬ ಸಂತೋಷ. ನಮಸ್ಕಾರ ಪಾಸ್ಟರ್ ರಾಜದಾಸ್. ನಮಸ್ಕಾರ. ಹಿರಿಯ ಬೋಧಕರು ಮಾಧ್ಯಮದಲ್ಲಿ ತಮ್ಮ ಒಂದು ಅನುಭವವನ್ನು ಇಟ್ಟುಕೊಂಡಿರ್ತಕ್ಕಂಥವರು, ಹಿರಿಕರಾಗಿರ್ತಕ್ಕಂಥ ಮತ್ತು ಹಿರಿಯ ಬೋಧಕರಾಗಿರ್ತಕ್ಕಂಥ ಪಾಸ್ಟರ್ ಪ್ರಸನ್ನ ಕುಮಾರ್ ಅವರು ಇರ್ತಕ್ಕಂಥ ತುಂಬ ಸಂತೋಷ. ನಮಸ್ಕಾರ. ತುಂಬ ಸಂತೋಷ ನೀವು ನಮ್ಮ ಕಾರ್ಯಕ್ರಮಕ್ಕೆ ಬಂದಿದ್ದು. ಎಲ್ಲೋ ಒಂದು ಕಡೆ ಈ ಸುವಾರ್ತೆಗಳು ಕೆಲವರು ಕೇಳ್ತಾರೆ, ಯಾಕೆ 4 ಬೇಕು ಅಂತ. ಐ ಆಲ್ವೇಸ್ ಲೈಕ್ ಟು ಆನ್ಸರ್ ದಿಸ್ ಕ್ವೆಶನ್ಸ್, ಬಟ್ ಐ ಡೋಂಟ್ ಹ್ಯಾವ್ ಆನ್ಸರ್ಸ್. ಯಾಕೆ 4 ಬೇಕು? ಒಂದಿದ್ದರೆ ಸಾಕು ಅಂದರೆ ಯಾಕೆ 4 ಬೇಕು? ಇಫ್ ಸಂಬಡಿ ವೇರ್ ಟು ಆಸ್ಕ್ ಯು, ಏನು ನಿಮ್ಮ ಉತ್ತರ? ಕೆಲವು ವಿಷಯಗಳನ್ನು ಒಂದು ಸಾರಿ ಹೇಳಿದ್ರೆ ಅರ್ಥ ಆಗಲ್ಲ, ಪದೇ ಪದೇ ಹೇಳ್ತಾ ಇದ್ರೆ ಅರ್ಥ ಆಗಿರ್ತಕ್ಕಂಥದ್ದು. ಈಗ ಇಡೀ ಸತ್ಯವೇದವನ್ನು ಒಂದು ಸುವಾರ್ತೆ ಮಾಡ್ಬೋದಾಗಿತ್ತು. 66 ಪುಸ್ತಕಗಳು ಯಾಕೆ ಮಾಡಿದ್ರು ಅಂತ ಕೇಳಿದ್ರೆ ಅದಕ್ಕೂ ಉತ್ತರ ಇರಲ್ಲ. ಆದರೆ ಕೆಲವು ವಿಷಯಗಳನ್ನು ದೇವರು ಒಂದು ಉದ್ದೇಶಪೂರ್ವಕವಾಗಿ ಮಾಡಿದ್ದಾನೆ, ಅದು ಮನುಷ್ಯರ ಅನುಕೂಲಕ್ಕೆ ಇದೆ ಎಂಬುದಾಗಿ ಅರ್ಥ ಮಾಡ್ಕೊಳ್ಳಿ. ವಂಡರ್ಫುಲ್. ಈ ತ್ರೈಮಾಸಿಕದ ಒಂದು ಪಾಠವನ್ನು ಬರೆದಿರ್ತಕ್ಕಂಥವ್ರು ಎಡ್ವರ್ಡ್ ಜಿಂಕಿ ಎಂಬತಕ್ಕಂಥವರು ಮತ್ತು ಥಾಮಸ್ ಶೆಪರ್ಡ್ ಅವರಿಗೆ ಸಹಾಯಕರಾಗಿ ಕೆಲಸ ಮಾಡಿದ್ದಾರೆ. ಈ ಒಂದು ತ್ರೈಮಾಸಿಕದ ಒಂದು ಶಿರೋನಾಮೆ ಕಿರು ಬರಹಗಳು, ಸುವಾರ್ತೆ, ಯೋಹಾನನ ಸುವಾರ್ತೆಯಿಂದ ಕಿರು ಬರಹಗಳು ಅಂತ ಹೇಳಿದ್ರೆ ತಪ್ಪಾಗೋದಿಲ್ಲ. ಬನ್ನಿ ಈ ಮೊದಲನೇ ಪಾಠಕ್ಕೆ ನಾವು ಹೋಗೋಣ. ಚಿಹ್ನೆಗಳು ಈ ಒಂದು ದಾರಿಯನ್ನು ತೋರಿಸ್ತಕ್ಕಂಥದ್ದು. ಈಗ 21 ಅಧ್ಯಾಯಗಳಿರ್ತಕ್ಕಂಥ ಈ ಒಂದು ಸುವಾರ್ತೆಯಲ್ಲಿ ಒಂದೊಂದು ಅಧ್ಯಾಯದಲ್ಲೂ ಯೇಸು ಸ್ವಾಮಿಯನ್ನು ಅದ್ಭುತವಾಗಿ ವರ್ಣಿಸುವಂಥ ಅಂಶಗಳನ್ನು ನಾವು ನೋಡ್ತೀವಿ. ಇದರಲ್ಲಿ ಯಾಕೆ ಯೋಹಾನನು ಈ ಒಂದು ಸುವಾರ್ತೆಯನ್ನು ಬರೀಬೇಕು ಎಂಬತಕ್ಕಂಥ ಒಂದು ಪ್ರಶ್ನೆಯೊಂದಿಗೆ ಲೇಖಕರು ಶುರು ಮಾಡಿದ್ದಾರೆ. ನಾವೆಲ್ಲರೂ ಯೇಸು ಸ್ವಾಮಿಯ ಅದ್ಭುತ ಕಾರ್ಯಗಳು ಅಂತ ಕರಿತೀವಿ, ಆದರೆ ಯೋಹಾನನು ಇದು ಒಂದು ವ್ಯತ್ಯಾಸವಾಗಿರ್ತಕ್ಕಂಥ ಚಿಹ್ನೆಗಳು ಅನ್ನೋ ರೀತಿಯಲ್ಲಿ ಈ ವರ್ಣನೆಯನ್ನು ಮಾಡಿದ್ದಾನೆ. ಈಗ ಇಲ್ಲಿ ಯೇಸು ಸ್ವಾಮಿಯ ಅದ್ಭುತಗಳನ್ನು ಜನರಿಗೆ ತಿಳಿಸ್ಬೇಕು ಅಂತ ಬರೆದಿದ್ದಾನ, ಅಥವಾ ಯೇಸು ಸ್ವಾಮಿಯ ಒಂದು ವಿಚಾರಗಳನ್ನು ಇತರರಿಗೆ ತಿಳಿಸ್ಬೇಕು ಅಂತ ಬರೆದಿದ್ದಾನ ಅಂತ ನಾವು ನೋಡಬೇಕಾಗಿದೆ. ಅದರಲ್ಲಿ ವಿಶೇಷವಾಗಿ ಚಿಕ್ಕ ವಯಸ್ಸಿನಲ್ಲಿ ನಮ್ಮೆಲ್ಲರಿಗೂ ಮೊದಲನೇದಾಗಿ ಇದನ್ನು ಕೇಳಿದಾಗ ಆಶ್ಚರ್ಯ ಆಗಿರ್ಬೋದು. ಈ ವಾರದಲ್ಲಿ ನಾವು ಕಲಿತಕ್ಕಂಥದ್ದು ನೀರು ದ್ರಾಕ್ಷರಸ ಯಾವ ರೀತಿ ಆಯಿತು, ಆಮೇಲೆ ಬೆದಸ್ತಾ ಕೊಳದಲ್ಲಿ ಏನಾಯಿತು ಎಂಬತಕ್ಕಂಥ ಅದ್ಭುತವಾಗಿರ್ತಕ್ಕಂಥ ವಿಷಯಗಳನ್ನು ನೋಡುತ್ತೆ. ಇಲ್ಲಿ ಲೇಖಕರು ಒಂದು ಒಳ್ಳೆಯ ಸಾಲನ್ನು ಬರೆದಿದ್ದಾರೆ. ಪಾಸ್ಟರ್ ಪ್ರಸನ್ನ ಅವರೇ, ಪಾಸ್ಟರ್ ರಾಜದಾಸ್ ಅವರೇ. ವಿ ಸಿ ಎಕ್ಸಾಂಪಲ್ಸ್ ಆಫ್ ಪೀಪಲ್ ಹೂ ರೆಸ್ಪಾಂಡೆಡ್ ಬೈ ಫೇತ್. ಈಗ ಎಷ್ಟೋ ಜನರು ನಂಬಿಕೆಯ ಉದಾಹರಣೆಯನ್ನು ತೆಗೆದುಕೊಂಡು ದೇವರ ಬಳಿಯಲ್ಲಿ ಬಂದಂತೆ. ಕೆಲವರು ನೋಡಿದ್ದನ್ನು ನಂಬ್ತಾರೆ. ಫಸ್ಟ್ ರಾಜದಾಸ್, ನೋಡದೇ ಇರ್ತಕ್ಕಂಥವ್ರು ನಂಬೋದನ್ನ ಏನು ಹೇಳ್ತೀವಿ ನಾವು? ಧನ್ಯರು ಅಂತ. ಧನ್ಯರು. ವಂಡರ್ಫುಲ್. ಭಾನುವಾರದ ಪಾಠಕ್ಕೆ ನಾವು ಬರೋಣ. ಹೇಳಿ, ಮೊದಲನೆಯ ಒಂದು ಮದುವೆ. ನಾನು ಇದ್ರ ಬಗ್ಗೆ ಸ್ವಲ್ಪ ಓದ್ತಾ ಇರಬೇಕಾದ್ರೆ ಫಸ್ಟ್ ರಾಜದಾಸ್, ಈ ಮದುವೆ ಟ್ಯೂಸ್ಡೇ ನಡೀತಂತೆ. ಈ ಮದುವೆ ನಡೆದಿದ್ದು ಟ್ಯೂಸ್ಡೇ ನಡೀತಂತೆ. ಈ ಒಂದು ಐ ವಾಸ್ ಶಾಕ್ಡ್, why we Christians are not having weddings on Tuesdays when the first wedding in the Bible took place on a Tuesday. ಮಂಗಳವಾರ ಕಾರ್ಯಗಳನ್ನು ಮಾಡಲೇಕದ ಅಮಂಗಳ ಆಗುತ್ತಾದ್ರೆ, ಆದರೆ ಯೇಸು ಸ್ವಾಮಿ ಹೋದಂಥ ಮೊದಲನೇ ಮದುವೆ ಮಂಗಳವಾರ ನಡೀತು. ಹೇಳಿ ಪಾಸ್ಟ್ರೆ. ಭಾನುವಾರದ ಪಾಠದಲ್ಲಿ ನಾವು ಯೇಸು ಸ್ವಾಮಿ ಮಾಡಿದ ಮೊದಲನೇ ಅದ್ಭುತ ಆ ಕಾನಾ ಊರ್ ವಿವಾಹದಲ್ಲಿ ನಡೆದದನ್ನು ನಾವು ಓದ್ತೇವೆ. 2ನೇ ಅಧ್ಯಾಯ 1ರಿಂದ 11 ವಚನಗಳಲ್ಲಿ ದೇವರು ಮೊದಲನೇ ಅದ್ಭುತ ಯಾವುದು ಮಾಡ್ದ ಅಂತ ಹೇಳಿದ್ರೆ ನೀರನ್ನು ದ್ರಾಕ್ಷಸ ಮಾಡ್ದ ಎಂಬ ಒಂದು ಅದ್ಭುತ. ಈ ಅದ್ಭುತದಿಂದ ಅನೇಕರು ಯೇಸು ಸ್ವಾಮಿ ನಿಜವಾದ ದೇವಕುಮಾರನು, ಈತನ ದೇವರು ಎಂಬುದಾಗಿ ನಂಬಲಿಕ್ಕೆ ಸಾಧ್ಯ ಆಯಿತು. ಆದರೆ ಇದಕ್ಕೆ ಸಾಂಕೇತಿಕವಾಗಿ ಸತ್ಯವೇದದಲ್ಲಿ ಹಿಂದೆ ಒಂದು ಘಟನೆಯನ್ನು ನೋಡ್ತೇವೆ. ಹೇಗೆ ಯೇಸು ಸ್ವಾಮಿ ಮನುಷ್ಯರನ್ನ ಪಾಪದಿಂದ ಬಿಡುಗಡೆ ಮಾಡಲಿಕ್ಕೆ ಈ ಲೋಕಕ್ಕೆ ಬಂದ, ಹಾಗೆ ಹಳೆ ಒಡಂಬಡಿಕೆಯಲ್ಲಿ ಇಸ್ರೇಲ್ ಜನರನ್ನು, ಅವರು ಸಹ ದೇವ ಮಕ್ಕಳೇ, ಅವ್ರನ್ನ ಬಿಡುಗಡೆ ಮಾಡಲಿಕ್ಕೆ ಫರೋನ ಬಂಧನದಿಂದ
ಸ್ವಾಮಿ ಒಬ್ಬ ಮನುಷ್ಯನನ್ನು ನೇಮಿಸ್ತಾನೆ. ಆತನು ಮೋಶೆ ಒಬ್ಬ ರಕ್ಷಕ ಎಂಬುದಾಗಿ ಯೇಸು ಸ್ವಾಮಿಗೆ ಹೋಲಿಕೆ ಆಗಿದ್ದಾನೆ. ಈ ವಾಸ್ ಎ ಸೇವಿಯರ್ ಅಂತ, ಮನುಷ್ಯರನ್ನ ಇಸ್ರೇಲರನ್ನ ಬಂಧನದಿಂದ ಬಿಡಿಸ್ಲಿಕ್ಕೆ. ಆತನೂ ಸಹ ಕ್ರಿಸ್ತನ ಹಾಗೆ ಮೊದಲನೇ ಒಂದು ಅದ್ಭುತವನ್ನು ಮಾಡ್ತಾನೆ. ಮೊದಲನೇ ಅದ್ಭುತ ಏನು ಎಂಬುದಾಗಿ ನೋಡುವಾಗ ಮೋಶೆ ಮಾಡಿದ್ದು ನೈಲ್ ನದಿಯ ನೀರನ್ನು ರಕ್ತವಾಗಿ ಮಾರ್ಪಡಿಸ್ತಾನೆ. ನೀರು ಸಂಪೂರ್ಣವಾಗಿ ರಕ್ತ ಆಯಿತು. ಇದು ನಮ್ಮ ಸತ್ಯವೇದದಲ್ಲಿ ಓದ್ತೇವೆ. ಚಿಹ್ನೆಗಳ ಮುಖಾಂತರ, ಗುರುತುಗಳ ಮುಖಾಂತರ ದೇವರು ತನ್ನ ಮಹತ್ವವನ್ನು, ತನ್ನ ಶಕ್ತಿಯನ್ನು ತೋರ್ಪಡಿಸೋದನ್ನು ಹಳೆ ಒಡಂಬಡಿಕೆಯಲ್ಲಿ ಕಾಣ್ತೇವೆ. ಇಲ್ಲಿ ಸ್ವಾಮಿ ನೀರನ್ನು ರಕ್ತ ಮಾಡಲಿಲ್ಲ, ನೀರನ್ನು ದ್ರಾಕ್ಷಸ ಮಾಡ್ದ. ಈಗ ಸಹಜವಾಗಿ ನಾವು ಕರ್ತನ ಮೇಜಿನ ಸಂಸ್ಕಾರದಲ್ಲಿ ನಾವು ದ್ರಾಕ್ಷಸ ಉಪಯೋಗಿಸ್ತೇವೆ. ಏನಕ್ಕೆ? ಏನು ಸಂಕೇತ? ಕ್ರಿಸ್ತನ ರಕ್ತವನ್ನು ಸೂಚಿಸುವಂಥ ಸಂಕೇತ. ಆ ಪ್ರಯುಕ್ತವಾಗಿ ಸತ್ಯವೇದವನ್ನು ನಾವು ತಿರುಗಿಸುವ ಯೋಹಾನ 2ನೇ ಅಧ್ಯಾಯ 1ರಿಂದ ಓದುವಾಗ ಸ್ವಾಮಿಗೆ ಒಂದು ಆಹ್ವಾನ ಸಿಗುತ್ತೆ. ಎಲ್ಲಿಗೆ? ಆ ಒಂದು ಕಾನಾ ಊರ್ ವಿವಾಹಕ್ಕೆ. ಆ ಒಂದು ಕಾನಾ ಊರ್ ವಿವಾಹಕ್ಕೆ ಹೋದಾಗ ಅಲ್ಲಿ ದ್ರಾಕ್ಷಸ ಕೊರತೆ ಆಗುತ್ತೆ, ಕಡಿಮೆ ಆದದ್ದು ನೋಡಿ ಅಲ್ಲಿ ಅಮ್ಮ ಬಹುಶಃ ಯೇಸು ಕ್ರಿಸ್ತನ ತಾಯಿ ಮರಿಯಳು ಆ ಒಂದು ಕುಟುಂಬಕ್ಕೆ ಸಂಬಂಧಪಟ್ಟವಳು ಎಂಬುದಾಗಿ ಕಾಣ್ತೇವೆ. ತಾಯಿ ಬಂದು ಮಗನಿಗೆ ಹೇಳ್ತಾಳೆ, ನೋಡಮ್ಮ ಮಗನೇ, ನೀ ದ್ರಾಕ್ಷಸ ಕಡಿಮೆ ಆಗಿದೆ, ನೀ ಏನೋ ಮಾಡೋ ಅಂತೇಳಿ. ತಾಯಿಗೆ ನಂಬಿಕೆ ಇತ್ತು, ಯೇಸು ಸ್ವಾಮಿ ಏನು ಮಾಡ್ತಾನೆ, ಮಾಡಲು ಶಕ್ತರಾಗಿದೆ ಅಂತೇಳಿ. ಅದಕ್ಕೆ ಸ್ವಾಮಿ ತಕ್ಷಣ ಏನಂತ ಹೇಳ್ತಾನೆ, ಸ್ಪಂದಿಸಲಿಲ್ಲ. ಸ್ವಾಮಿ ಹೇಳ್ತಾನೆ, ಯೇಸು ಸ್ವಾಮಿ ಹೇಳ್ತಾನೆ, ಇನ್ನೂ ನನ್ನ ಸಮಯ ಬಂದಿಲ್ಲ ಅಂತ ಹೇಳ್ತಾನೆ. ಆದರೂ ತಾಯಿಗೆ ಒಂದು ವಿಶ್ವಾಸ, ಸಮಯ ಬರಲಿ ಬರದೇ ಇರಲಿ ನನ್ನ ಮಗ ಮಾಡೇ ಮಾಡ್ತಾನೆ ಅಂತೇಳಿ. ಸ್ವಾಮಿ ಅಪ್ಪಡೆ ಕೊಡ್ತಾನೆ. 6ನೇ ವಚನ ಓದುವಾಗ, ಯಹೂದ್ಯರ ಶುದ್ಧಾಚಾರದ ಪದ್ಯ ಪ್ರಕಾರ 2-3 ಕೊಳಗ ನೀರು ಹಿಡಿಯುವ 6 ಕಲ್ಲಿನ ಬಾನೆಗಳು ಅಲ್ಲಿ ಇಡಲ್ಪಟ್ಟಿದ್ದವು. ಯೇಸು ಅವರಿಗೆ ಆ ಬಾನೆಗಳಲ್ಲಿ ನೀರು ತುಂಬಿರಿ ಎನ್ನಲು ಅವುಗಳನ್ನು ಕಂಠದ ಮಟ್ಟಿಗೆ ತುಂಬಿದರು. ಆಗ ಅವರಿಗೆ, ಈಗ ಇದನ್ನು ತೋಡಿಕೊಂಡು ಹೋಗಿ ಔತಣದ ಪಾರುಪತ್ಯಗಾರನಿಗೆ ಕೊಡಿರಿ ಅಂದರು. ಇದು ಒಂದು ಸರಳವಾದಂಥ ಕಾರ್ಯ. ಆ ಯೇಸು ಸ್ವಾಮಿ ಹೇಳಿದ ಕಾರ್ಯಕ್ಕೆ ಅಲ್ಲಿದ್ದಂಥ ಜನರು ಸ್ಪಂದಿಸ್ತರು. ಏನು ಸ್ಪಂದಿಸ್ತರು? ಸ್ವಾಮಿ ಹೇಳ್ದ ನೀರು ತುಂಬ್ರಿ ಅಂದರು, ನೀರು ತುಂಬಿದ್ರು. ದ್ರಾಕ್ಷಸ ಕಡಿಮೆ ಆದರೆ ನೀರಿಗೂ ದ್ರಾಕ್ಷಸ ಏನು ಸಂಬಂಧ ಅಂತ ಹೇಳಿ ಪ್ರಶ್ನೆ ಮಾಡ್ಬೋದಾಗಿತ್ತು, ಹೇಗಾಗತ್ತೆ ಎಂಬುದಾಗಿ ಸಂದೇಹ ಪಡ್ಬೋದಾಗಿತ್ತು. ಆದರೆ ಜನ ಸ್ವಾಮಿ ಹೇಳೋದನ್ನು ಮಾಡಿದ ಪ್ರಯುಕ್ತವಾಗಿ ಒಂದು ಅದ್ಭುತ ಆಯಿತು. ಬಹುಶಃ ಅವ್ರು ನೀರು ತುಂಬದೇ ಇದ್ದರೆ ಅದ್ಭುತ ಆಗಲಿಕ್ಕೆ ಸಾಧ್ಯತೆ ಇರಲಿಲ್ಲ. ಇದರಲ್ಲಿ ಏನು ಕಲಿತೀವಿ ಅಂತ ಹೇಳಿದ್ರೆ, ನಂಬಿಕೆ, ಸ್ವಾಮಿಯ ಮಾತಿನ ಮೇಲೆ ವಿಶ್ವಾಸ ಇಡಬೇಕು. ವಿಶ್ವಾಸ ಇಟ್ಟಾಗ ನೀರು ದ್ರಾಕ್ಷಸ ಆಯಿತು. ಆ ದ್ರಾಕ್ಷಸ ಎಷ್ಟು ಹಿರಿದಾಗಿತ್ತು, ಅದು ಉತ್ತಮವಾಗಿತ್ತು ಅಂತ ಹೇಳಿದ್ರೆ ಎಲ್ಲ ದ್ರಾಕ್ಷಸಂತ ಉತ್ತಮವಾಗಿತ್ತಂತೆ. ಅದು ಹೇಗೆ ಗೊತ್ತಂತ ಹೇಳಿದ್ರೆ, ಆ ಔತಣದ ಪಾರುಪತ್ಯಗಾರ ಹೇಳ್ತಾನೆ, ಸಹಜವಾಗಿ ಶ್ರೇಷ್ಠವಾದಂಥ ದ್ರಾಕ್ಷಸವನ್ನು ಪ್ರಥಮ ಕೊಡ್ತಾರೆ ಜನಗಳಿಗೆ, ಅದನ್ನು ನೀವು ಕೊನೆಯಲ್ಲಿ ಇಟ್ಕೊಂಡಿದ್ರಲ್ಲ ಹೇಗೆ ಅಂತ. ಅದಕ್ಕೆ ಹೇಗಾಯಿತು ಅದ್ಭುತ ಅಂತ ಅವ್ರಿಗೆ ಗೊತ್ತಿರಲಿಲ್ಲ. ದೇವರು ಮಾಡಿದ ಅದ್ಭುತ ಆ ಮನುಷ್ಯನಿಗೆ ನಂತರ ಗೊತ್ತಾಯಿತು, ಇದು ಯೇಸು ಸ್ವಾಮಿ ಕಾರ್ಯ. ಯೇಸು ಸ್ವಾಮಿ ಮಾತಿನಿಂದಲೇ ಅದೇನಾಗಿದೆ, ನೀರು ದ್ರಾಕ್ಷಸಾಗಿದೆ. ಇದೇನು ಸಾಧ್ಯ, ಏನು ಹೇಳುತ್ತೆ ಅಂದರೆ, ನಾವು ನಂಬಬೇಕಾಗಿದೆ ಸ್ವಾಮಿ ಕೈಲಿ ಎಲ್ಲ ಸಾಧ್ಯ ಇದೆ, ಅಸಾಧ್ಯ ಒಂದೂ ಇಲ್ಲ. ಅಂದು ಮೋಶೆ ಮಾಡಿದ ಹಾಗೆ ಯೇಸು ಸ್ವಾಮಿ ಕಾಲದಲ್ಲಿ ನಡೆದಾಗೆ ಈಗಲೂ ನಡೀಲಿಕ್ಕೆ ಸಾಧ್ಯನಾ? ಸಾಧ್ಯ ಇದೆ. ಆದರೆ ನಂಬಿಕೆ ಇರಬೇಕು. ಅಂದರೆ ಯೇಸು ಸ್ವಾಮಿಗೆ ನಾವು ಕೇಂದ್ರ ಸ್ಥಾನ ಕೊಟ್ಟು ಸ್ವಾಮಿ ಕೈಯಲ್ಲಿ ನಮ್ಮ ಸಮಸ್ಯೆಗಳನ್ನು ಕೊಟ್ಟಾಗ ಸ್ವಾಮಿ ಎಲ್ಲ ಸಮಸ್ಯೆಯನ್ನು ಪರಿಹರಿಸಲಿಕ್ಕೆ ಶಕ್ತನಾಗಿದ್ದಾನೆ ಎಂಬುದಾಗಿ ಇಲ್ಲಿ ಹೇಳ್ತಾರೆ. ಎಲನ್ ವೈಟಮ್ ಅವರು ಹೇಳ್ತಾರೆ, ಡಿಸೈರ್ ಆಫ್ ಏಜಸ್ ಎಂಬ ಪುಸ್ತಕ 149ರಲ್ಲಿ ಈ ಒಂದು ದ್ರಾಕ್ಷರಸ ಮಾಡಿದ್ದು ಇದು ಅಂದರೆ ಮದ್ಯಪಾನ ಆಗಿರಲಿಲ್ಲ. ಸಹಜವಾಗಿ ಹೇಳ್ತಾರೆ, ಯೇಸು ಸ್ವಾಮಿ ಮದ್ಯಪಾನ ಕೊಟ್ಟರು ಕುಡಿಲಿಕ್ಕೆ, ಅದು ದ್ರಾಕ್ಷರಸ ಮದ್ಯಪಾನ ಫರ್ಮೆಂಟೇಷನ್ ಆಗಿರಲಿಲ್ಲ, ಅದು ನಾನ್ ಫರ್ಮೆಂಟೆಡ್ ಜ್ಯೂಸ್ ಆಗಿದೆ. ಅದರಿಂದ ಇದನ್ನು ನಾವು ಕಾರಣ ತಗೊಂಡು ದ್ರಾಕ್ಷರಸ ಕುಡಿಯೋದು ಅಂದರೆ ಮದ್ಯಪಾನ ಕುಡಿಯೋದಕ್ಕೆ ನಾವು ಉಪಯೋಗಿಸಬಾರ್ದು. ಎಲ್ಲೋ ಒಂದು ಕಡೆ ಪೀಪಲ್ ಮೇಕ್ ದಿಸ್ ವರ್ಸ್, ಈ ಒಂದು ವಚನ ತೆಗೆದುಕೊಂಡು ಯೇಸು ಸ್ವಾಮಿ ಮದ್ಯಪಾನ ಮಾಡಿದ್ರು, ನಾವು ಮದ್ಯಪಾನ ಮಾಡೋಣ. ಅದೇ ರೀತಿಯಾಗಿ ಈಗ ಕೆಲವೊಂದು ಡಿನಾಮಿನೇಷನ್ಗಳಲ್ಲಿ ಮದುವೆನಲ್ಲಿ ವೈನನ್ನೇ ಕೊಡ್ತಾರೆ, ಬಟ್ ಯೇಸು ಸ್ವಾಮಿ ಉಪಯೋಗಿಸಿರ್ತಕ್ಕಂಥದ್ದು ದ್ರಾಕ್ಷ ರಸ, ಅಂದರೆ ಫ್ರೆಶ್ ಗ್ರೇಪ್ ಜ್ಯೂಸ್. ಇದ್ರ ಬಗ್ಗೆ ನಾವು ಇನ್ನೂ ಮಾತಾಡೋಣ. ಈಗ ಒಂದು ಸಣ್ಣ ವಿರಾಮಕ್ಕೆ ಸಮಯ ಆಗಿದೆ. ವೆಲ್ಕಮ್ ಬ್ಯಾಕ್. ಯೋಹಾನನ ಸುವಾರ್ತೆಯ ಬಗ್ಗೆ ಕಲಿತಾ ಇದ್ದೀವಿ. ಸೋಮವಾರದ ಪಾಠದಲ್ಲಿ ಇನ್ನೊಂದು ಚಿಹ್ನೆಯ ಬಗ್ಗೆ ನಾವು ಕಲೀಲಿಕ್ಕೆ ಹೋಗ್ತಾ ಇದ್ದೀವಿ. ಹೇಳಿ, ಏನು ನಡೀತು ಈ ಒಂದು ಊರಿನಲ್ಲಿ? ಯೇಸು ಕ್ರಿಸ್ತನು ಮತ್ತೊಮ್ಮೆ ಗಲಿಲಾಯದ ಕಾನಾ ಊರಿಗೆ ಬರ್ತಾರೆ.
ಅಲ್ಲಿ ಬರುವಾಗ ಒಬ್ಬ ಕಪ್ಪರ್ನೌಮಿನಲ್ಲಿರ್ತಕ್ಕಂಥ ಪ್ರಧಾನನು, ಬಹಳ ಪ್ರಾಮುಖ್ಯವಾದಂಥ ವ್ಯಕ್ತಿ, ತನ್ನ ಮಗನು ಅಸ್ವಸ್ಥನಾಗಿದ್ದಾನೆ ಎಂಬುದನ್ನು ಕೇಳಿ ಆತನಿಗೆ ಗೊತ್ತಾಗ್ತದೆ ಯೇಸು ಸ್ವಾಮಿ ಗುಣಪಡಿಸಬಲ್ಲನು ಎಂಬುದಾಗಿ. ಸೊ ಯೇಸು ಸ್ವಾಮಿಯನ್ನು ಹಿಂಬಾಲಿಸ್ತಾನೆ. ಇದನ್ನು ನಾವು ನೋಡುವಾಗ ಸತ್ಯವೇದದಲ್ಲಿ ಎರಡನೇ ಮಹತ್ ಕಾರ್ಯ ಎಂಬುದಾಗಿ ಹೇಳಬಹುದು. ಒಂದು ಮಾಹಿತಿಯನ್ನು ಕೊಡಲಿಕ್ಕೆ ಇಷ್ಟಪಡ್ತೇನೆ. ಯೇಸು ಕ್ರಿಸ್ತನು ತಾನು ಮಾಡಿರುವ ಈ ಲೋಕದಲ್ಲಿ ಮಹತ್ ಕಾರ್ಯಗಳಲ್ಲಿ 35 ಮಹತ್ವ ಕಾರ್ಯಗಳು ಸುವಾರ್ತೆಗಳಲ್ಲಿ ರೆಕಾರ್ಡ್ ಆಗಿದೆ. 40 ಸಾಮ್ಯಗಳು ಬರೆಯಲ್ಪಟ್ಟಿವೆ. 35 ಅದ್ಭುತ ಕಾರ್ಯಗಳು, ಮಿರಾಕಲ್ಸ್ ಎಂಬುದಾಗಿ ಹೇಳ್ತೇವೆ. ಅದರಲ್ಲಿ ಇದು ಎರಡನೇದು. ಸೊ ಎರಡನೇದಲ್ಲಿ ನಾವು ನೋಡುವಾಗ ಎರಡನೇ ಅದ್ಭುತವನ್ನು ಮಾಡೋದಕ್ಕಿಂತ ಮುಂಚಿತವಾಗಿ ಯೋಹಾನನು ಮೊದಲನೇ ಅದ್ಭುತಕ್ಕೆ ನಮ್ಮನ್ನು ಕರೀತಾ ಇದ್ದಾನೆ. ನೀವು ಮುಂದುವರಿಸ್ಕೊಂಡು ಹೋಗೋಕ್ಕಿಂತ ಮುಂಚಿತವಾಗಿ ಪ್ರಸನ್ನ, ಎಲ್ಲ ಅದ್ಭುತಗಳು ನೀವು 35 ಅಂತ ಹೇಳಿದ್ರಿ, ಎಲ್ಲ ಅದ್ಭುತಗಳನ್ನು ಬರೆದಿದ್ರೆ ಇಡೀ ಲೋಕದ ಪುಸ್ತಕಗಳು ಸಾಲ್ತಾ ಇರಲಿಲ್ಲ ಅಂತ ನಾನು ಓದಿದ್ದೀನಿ. ಅದನ್ನೇ ಪ್ರಾರಂಭದಲ್ಲಿಯೇ ಯೋಹಾನನು ಹೇಳ್ತಾ ಇದ್ದಾನೆ, ಯೇಸು ಕ್ರಿಸ್ತನು ಹೇಳಿರೋ ಎಲ್ಲ ವಿಷಯಗಳ ಬರೆದಿದ್ರೆ ಪುಸ್ತಕವೇ ಸಾರ್ತಾ ಇರಲಿಲ್ಲ ಎಂಬುದಾಗಿ. ಅಂದರೆ ಇಷ್ಟು ಮಾತ್ರ ದಾಖಲಾಗಿದೆ. ಅದು ನಮಗೆ ಬಹಳ ಮುಖ್ಯ. ಸೊ ಈ ಯೋಹಾನನು ಯೇಸು ಕ್ರಿಸ್ತನು ಮಾಡಿರ್ತಕ್ಕಂಥ ಒಂದು ಅದ್ಭುತ ಕಾರ್ಯಗಳನ್ನು ಕೇವಲ ಗುರುತುಗಳು, ಚಿಹ್ನೆಗಳು ಎಂಬುದಾಗಿ ಯಾಕೆ ಹೇಳ್ತಾನೆ ಅಂದರೆ, ಇದರಿಂದ ಜನರನ್ನು ಬಹಳ ನೇರವಾಗಿ ಮುಟ್ಟಬಹುದು ನಾವು, ಸಲೀಸಾಗಿ. ಸುಲಭ. ಅದ್ಭುತ ಕಾರ್ಯಗಳು ಅಂದರೆ ಒಂಥರ ದೊಡ್ಡ ಶಬ್ದ ಆಗ್ತದೆ. ಅದು ಸ್ಮಾಲ್ ಸೈನ್, ಒಂದು ಸಣ್ಣ ಗುರುತು ಮಾಡಿ ತೋರಿಸಿದ್ದಾರೆ ಎಂಬುದಾಗಿ. ಈ ಒಂದು ಅದ್ಭುತಗಳನ್ನು ನಾವು ಗಮನಿಸಬೇಕಾದಂಥ ವಿಷಯ ಯಾವುದಪ್ಪ ಅಂದರೆ, ಇದರಲ್ಲಿ ಅಂದರೆ ಪ್ರತಿಯೊಂದರಲ್ಲೂ ಸಹ ಯೇಸು ಕ್ರಿಸ್ತನೇ ಮೆಸ್ಸಿಯನು, ಯೇಸು ಕ್ರಿಸ್ತನೇ ರಕ್ಷಕನು ಎಂಬುದಾಗಿ ನಾವು ಗಮನಿಸಬೇಕು. ಇಲ್ಲಿ ಯೇಸು ಕ್ರಿಸ್ತನು ಮಾಡ್ತಕ್ಕಂಥ ಅದ್ಭುತ ಕಾರ್ಯಗಳಲ್ಲಿ ಆಗಿನ ಕಾಲದಲ್ಲೂ ಸಹ ಸುಳ್ಳು ಪ್ರವಾದಿಗಳಿದ್ದರು. ಅವರು ಸಹ ಅದ್ಭುತ ಕಾರ್ಯಗಳು. ಈಗ ಉದಾಹರಣೆಗೆ ಬದುಕರಾದ ರಾಜದಾಸ್ ಅವರು ಐಗುಪ್ತ ದೇಶದ ಬಗ್ಗೆ ಹೇಳ್ತಾ ಇದ್ರು. ಮೋಶೆ ಕಾಲದಲ್ಲಿ ಮೋಶೆ ಮಾಡಿದಂಥ ಅದ್ಭುತಗಳನ್ನು ಐಗುಪ್ತ ದೇಶದವರು ಸಹ ಮಾಡಿ ತೋರಿಸ್ತಾ ಇದ್ರು, ನಾವು ಮಾಡಬಲ್ಲೆವು ಎಂಬುದಾಗಿ. ಸೊ ಇದರಿಂದ ಈಗಿನ ಕಾಲದಲ್ಲಿ ಅನೇಕ ಸಾರಿ ನಾವು ಮೋಸ ಹೋಗ್ತೇವೆ. ಯಾಕೆಂದರೆ ಸೈತಾನನು ಸಹ ಅದ್ಭುತ ಕಾರ್ಯಗಳನ್ನು ಮಾಡ್ತಾನೆ. ಈ ಮಹತ್ ಕಾರ್ಯಗಳು ಎಂಬುದಾಗಿ ನಾವು ಗಮನಿಸುವಾಗ ಯೇಸು ಕ್ರಿಸ್ತನು ತಾನು ಮಾಡಿರುವ ಈ ಮಹತ್ ಕಾರ್ಯಗಳು ಜನರನ್ನು ಅರ್ಥ ಮಾಡಿಕೊಳ್ಳುವುದಕ್ಕೋಸ್ಕರ ಮಾಡ್ತಾ ಇದ್ದು. ಇಲ್ಲಿ ಈ ಕಥೆಗೆ ಬರೋಣ. ಈ ಕಥೆಯಲ್ಲಿ ಈ ಮನುಷ್ಯ ಹೋಗಿ ಕೇಳುವಾಗ ಯೇಸು ಕ್ರಿಸ್ತನ ಮಗ ಹೇಳ್ತಾನೆ, ಯೋಹಾನ ಬರೆದ ಸುವಾರ್ತೆ 4ನೇ ಅಧ್ಯಾಯ 50ನೇ ವಚನದಲ್ಲಿ, ನಿನ್ನ ಮಗನು ಬದುಕುತ್ತಾನೆ, ಹೋಗು ಎಂದು ಉತ್ತರ ಕೊಟ್ಟನು. ತಕ್ಷಣವಾಗಿ ಈ ದೊಡ್ಡ ಮನುಷ್ಯ, ಬಹಳ ಪ್ರಸಿದ್ಧಿಯಾದಂಥ ವ್ಯಕ್ತಿ, ಆತನೇನು ಮಾಡ್ತಾನೆ ಅಂದರೆ ಯೇಸು ಸ್ವಾಮಿಯ ಮಾತುಗಳನ್ನು ನಂಬಿಕೊಂಡು ಮನೆಗೆ ಹೋಗ್ತಾನೆ. ಆತನು ಮನೆಗೆ ಹೋಗ್ತಾ ಇರುವಾಗ ದಾರಿಯಲ್ಲಿ ಕೆಲವು ಸೇವಕರು ಬಂದು ಹೇಳ್ತಾರೆ, ನಮ್ಮ ಮಗನು ಬದುಕಿದ್ದಾನೆ, ಸತ್ತೋಗಿಲ್ಲ ಅವನು, ಯಾಕೆ ಸಾಯೋ ಸ್ಥಿತಿಯಲ್ಲಿದ್ದ ಯೇಸು ಸ್ವಾಮಿಯನ್ನು ಕೇಳುವಾಗ. ಆಗ ಈ ವ್ಯಕ್ತಿ ಕೇಳ್ತಾನೆ, ಯಾವ ಗಳಿಗೆಯಲ್ಲಿ ಅವನು ಗುಣ ಹೊಂದಿದ, ಯಾವ ಗಳಿಗೆಯಲ್ಲಿ ಅವನ ಜ್ವರ ಇಳಿತು ಎಂಬುದಾಗಿ ಹೇಳುವಾಗ, ಮಧ್ಯಾಹ್ನ 1 ಗಂಟೆಗೆ ಜ್ವರವು ಅವನನ್ನು ಬಿಟ್ಟಿತು ಎಂಬುದಾಗಿ ಸತ್ಯವೇದದಲ್ಲಿ ಬರೆಯಲ್ಪಟ್ಟಿದೆ 52ನೇ ವಚನದಲ್ಲಿ. ಆಗ ಈ ಮನುಷ್ಯ ಯೋಚನೆ ಮಾಡ್ತಾನೆ, ಅದೇ 1 ಗಂಟೆಯಲ್ಲಿ ಸ್ವಾಮಿ ನನಗೆ ಹೇಳಿದ ಮಾತು, ಹೋಗು ನಿನ್ನ ಮಗನು ಬದುಕುತ್ತಾನೆ ಎಂಬುದಾಗಿ. ಪ್ರಿಯರೇ, ಇಲ್ಲಿ ಒಂದನ್ನು ಅರ್ಥ ಮಾಡಿಕೊಳ್ಳಬೇಕು. ಯೇಸು ಕ್ರಿಸ್ತನನ್ನು ನಂಬುವುದಕ್ಕೆ ಕೇವಲ ಸೂಚಕ ಕಾರ್ಯಗಳು ಮಾತ್ರ ಬೇಕು ಎಂಬುದರೆ ತಪ್ಪಾಗ್ತದೆ. ಅದು ಸೂಚಕ ಕಾರ್ಯಗಳು ಇಲ್ಲದಿದ್ದಾಗ ಸಹ ನಾವು ಯೇಸು ಸ್ವಾಮಿಯನ್ನು ನಂಬಬೇಕು. ವಂಡರ್ಫುಲ್. ನಾವು ಮುಂದೆ ಹೋಗೋಣ. ಈ ನನಗೆ ತುಂಬ ಇಷ್ಟವಾಗಿರ್ತಕ್ಕಂಥ ಒಂದು ಅದ್ಭುತ ಕಾರ್ಯ ದೇವರು ಮಾಡಿದ್ದು. ಬೆಂಗಳೂರಲ್ಲಿ ಕೆಲವು ವರ್ಷಗಳ ಹಿಂದೆ 5 ರೂಪಾಯಿ ನಾಣ್ಯ ಇಟ್ಕೊಂಡು ಒಂದು ಟ್ರೀಟ್ಮೆಂಟ್ ಶುರುವಾಯಿತು. 5 ರೂಪಾಯಿ ಇಟ್ಬಿಟ್ಟು ಬ್ಯಾಂಡೇಜ್ ಹಾಕ್ಬಿಡ್ತಾ ಇದ್ರು, ಸ್ವಲ್ಪ ದಿನದಲ್ಲಿ ಸರಿಯಾಗುತ್ತೆ ಅಂತ. ಈ ಬೆದಸ್ತಾ ಕೊಳದಲ್ಲಿ ನಡೆದಿದ್ದೇನು ಹೇಳಿ ಪಾಸ್ಟರ್ ರಾಜದಾಸ್. ಬೆದಸ್ತಾ ಕೊಳದಲ್ಲಿ ಆದಂಥ ಅದ್ಭುತವನ್ನು ಜನ ನೋಡಿದ್ರು. ಅಲ್ಲಿ ಒಬ್ಬ ರೋಗಿ ಇದ್ದ. ಆ ರೋಗಿ ಎಷ್ಟು ವರ್ಷದಿಂದ ಅಲ್ಲೇ ಇದ್ದಂದರೆ 38 ವರ್ಷದಿಂದ ಇದ್ದಂತೆ. 38 ವರ್ಷದಿಂದ ಇದ್ದರೂ ಸಹ ಆತನಿಗೆ ಸ್ವಸ್ಥತೆ ಆಗಲಿಲ್ಲ. ಯಾಕಂದರೆ ಅಲ್ಲಿ ಬೆಸೆದ ಕೊಳದಲ್ಲಿ ಒಂದು ಕೊಳ ಇತ್ತು. ಆ ಕೊಳವನ್ನು ದೇವದೂತರು ಬಂದು ಏನು ಮಾಡ್ತಿದ್ರು, ಅದನ್ನು
ಸ್ಟರ್ ಮಾಡ್ತೀವಿ ಅಂದರೆ ನೀರನ್ನ ಮುಟ್ತಾ ಇದ್ರು. ನೀರನ್ನ ಕಲಗಿಸ್ತಾ ಇದ್ರು. ಯಾರು ದೇವದೂತರು ನೀರಿಗೆ ಪ್ರಥಮವಾಗಿ ಜಿಗಿತಾರೆ ಅವರು ಸ್ವಸ್ಥತೆ ಆಗ್ತಾಯಿದ್ರು. ಆದರೆ ಈ ಮನುಷ್ಯನೊಂದು ವಿಪರ್ಯಾಸ ಏನಂತ ಹೇಳಿದ್ರೆ ಯಾರೂ ಸಹಾಯ ಮಾಡ್ತಿರ್ಲಿಲ್ಲ. ಸಂಬಂಧಿಕರಿದ್ದರು ತಗೊಂಡೋಗಿ ನೀರು ಮುಳುಗಿಸ್ತಾ ಇದ್ರು, ಅವ್ರು ಸ್ವಸ್ಥ ಆಗಿ ಮನೆಗೆ ಹೋಗ್ತಾಯಿದ್ರು. ಆದರೆ 38 ವರ್ಷಗಳಿಂದ ಪಾಪ ಈ ಮನುಷ್ಯ ಬಿದ್ದಿದ್ದ. ಆತನನ್ನು ನೋಡಿ ಸ್ವಾಮಿ ಅನುಕಂಪ ಪಟ್ಟು ಈತನಿಗೆ ಸ್ವಸ್ಥತೆ ಆಗ್ಲಿಕ್ಕೆ ಮನ್ಸು ಹೌದು ಅಂತೇಳಿ ಸ್ವಾಮಿ ಹೇಳ್ದ, ನೀನು ಹಾಸಿಗೆ ಎತ್ಕೊಂಡು ಏನು ಮಾಡು ನಡಿ ಅಂತ ಹೇಳ್ದ. ತಕ್ಷಣ ಅವ್ನಿಗೇನಾಯಿತು, ಸ್ವಸ್ಥತೆ ಆಯಿತು. ಅದು ನೋಡಿದ ತಕ್ಷಣ ಜನ ಏನು ಮಾಡಬೇಕಾಗಿತ್ತು, ಸಂತೋಷ ಪಡಬೇಕಾಗಿತ್ತು, ದೇವ್ರಿಗೆ ಸ್ತೋತ್ರ ಹೇಳಬೇಕಾಗಿತ್ತು. ಅದನ್ನು ಬಿಟ್ಬಿಟ್ಟು ದೇವ್ರ ಮೇಲೆ, ಯೇಸು ಸ್ವಾಮಿ ಮೇಲೆ ಅವರು ಆರೋಪಣೆ ಹೊರಿಸ್ತಾರೆ. ವಂಡರ್ಫುಲ್. ಈ ಒಂದು ಅದ್ಭುತ ಕಾರ್ಯದಿಂದ ನಾವು ಕಲಿತಕ್ಕಂಥ ವಿಷಯ ಏನು ಪಾಸ್ಟರ್ ಪ್ರಸನ್ನ? ಇದು ಒಂದನ್ನು ಅರ್ಥ ಮಾಡ್ಕೊಳ್ಬೇಕು. ಇಲ್ಲಿ ಪಾಪಕ್ಕೂ ಅನಾರೋಗ್ಯಕ್ಕೂ ಇರ್ತಕ್ಕಂಥ ಒಂದು ಹೋಲಿಕೆ. ಜ್ಞಾನೋಕ್ತಿಗಳು 3ನೇ ಅಧ್ಯಾಯ 7 ಮತ್ತು 8ನೇ ವಚನವನ್ನು ಗಮನಿಸುವಾಗ ಅಲ್ಲಿ ಸ್ಪಷ್ಟವಾಗಿ ಹೇಳ್ತದೆ, ನೀವೇನ್ ಮಾಡಬೇಕು ಅಂದ್ರೆ ನೀವು ಆರೋಗ್ಯವಂತರಾಗಿರ್ಬೇಕು. ಹೇಗೆ ಆರೋಗ್ಯವಂತರಾಗಲಿ ಸಾಧ್ಯ? ದೇವರಿಗೆ ಕೆಟ್ಟದನ್ನ ಬಿಟ್ಟು. ಬಹಳ ಚೆನ್ನಾಗಿ ಹೇಳ್ತದೆ, ಯೆಹೋವನಿಗೆ ಭಯಪಟ್ಟು ಕೆಟ್ಟದನ್ನು ತೊರೆದು ಬಿಡು, ಇದರಿಂದ ನಿನ್ನ ದೇಹಕ್ಕೆ ಆರೋಗ್ಯವು ಎಲುಬುಗಳಿಗೆ ಸಾರವು ಉಂಟಾಗುವುದು. ಅಂದ್ರೆ ದೇರ್ ಇಸ್ ಎ ಕನೆಕ್ಷನ್ ಬಿಟ್ವೀನ್ ಸಿಕ್ನೆಸ್ ಅಂಡ್ ಸಿನ್. ಇವತ್ತು ಮನುಷ್ಯ ಮಾಡ್ತಕ್ಕಂಥ ಪ್ರತಿಯೊಂದು ಪಾಪಕ್ಕೂ ಕಾಯಿಲೆಗಳಿಗೂ ತಾನು ಅನುಭವಿಸುತ್ತಿರುವ ಆ ಪಾಪವೇ ಕಾರಣ ಎಂಬುದನ್ನು ಅರ್ಥ ಮಾಡ್ಕೊಳ್ಬೇಕು. ಅನೇಕ ಸಾರಿ ಇದು ಕಷ್ಟ ಆಗ್ತದೆ ನಮ್ಮ ಅರ್ಥ ಮಾಡಲಿಕ್ಕೆ, ಬಟ್ ಇದು ಸತ್ಯ. ಯಾಕಂದರೆ ಪಾಪವು ಕೊಡುವ ಸಂಬಳ ಮರಣ. ಪಾಪದ ನಿಮಿತ್ತವಾಗಿ ಇವತ್ತು ಮನುಷ್ಯ ಕಾಯಿಲೆ, ಕಷ್ಟ, ನೋವುಗಳಿಂದ ಬಳಲ್ತಾ ಇದ್ದಾನೆ ಎಂಬುದು. ಇನ್ನು ಒಂದೇ ಒಂದು ಪ್ರಶ್ನೆ ಕೇಳಿ ನಾವು ವಿರಾಮಕ್ಕೆ ಹೋಗೋಣ. ಪಾರ್ಶ್ವವಾಯು ರೋಗದಿಂದ ಬಹಳ ವರ್ಷಗಳಿಂದ ನರಳ್ತಾ ಇದ್ದೇನೆ ಅಂತ ಗೊತ್ತಿದೆ ಯೇಸು ಸ್ವಾಮಿಗೆ, ಆದರೂ ನಿನಗೆ ಗುಣ ಆಗ್ಬೇಕಂತ ಯಾಕೆ ಕೇಳಿದ್ರು? ಅವನ ಪ್ರತಿಕ್ರಿಯೆ ಏನಾಗಬೇಕು? ಈಗ ಒಬ್ಬನ ಗುಣ ಆಗಬೇಕಾದ್ರೆ ಇಬ್ಬರು ಹೇಳಬೇಕು. ಇಲ್ಲ, ಈ ಸ್ವಾತಂತ್ರ್ಯದ ಆಯ್ಕೆ ದೇವರು ಏನೇನು ತೋಟದಲ್ಲಿ ಕೊಟ್ಟ, ಎಲ್ಲ ಕಡೆ ಕೊಟ್ಟ, ಬಟ್ ಇಲ್ಲಿ ದಿಸ್ ಇಸ್ ಟೂ ಮಚ್ ಅಲ್ವಾ ಈ ಪ್ರಶ್ನೆ? ಖಂಡಿತವಾಗಿಯೂ. ಯಾಕಂದ್ರೆ ಅಲ್ಲಿ ಅವನಿಗೆ ಏನು ಬೇಕು ಅಂತ ಸ್ವಾಮಿ ಗೊತ್ತಿತ್ತು, ಆದರೂ ಕೇಳ್ತಾನೆ. ಯಾಕೆಂದರೆ ಅವನ ಬೇಡಿಕೆ ಏನು? ಇವತ್ತು ಸ್ವಾಮಿ ಸಹ ನಮ್ಗೆ ಏನು ಬೇಕು ಎಲ್ಲವೂ ಗೊತ್ತು, ಆದರೂ ನಾವು ಏನು ಮಾಡ್ಬೇಕಂತ ಅವ್ರನ್ನ ಕೇಳಬೇಕಂತೆ. ಕೇಳಿದ್ರೆ ನಿಮಗೆ ದೊರಕುವುದು ಅಂತಾನೆ. ಕೆಲವು ವಸ್ತು ಹೇಳ್ತಾನೆ, ಸ್ವಾಮಿ ಕೇಳಿದ್ರೆ ನಿಮಗೆ ಕೊಡ್ತೇನೆ ನಾನು ಎಂಬುದಾಗಿ. ವಂಡರ್ಫುಲ್. ಇದ್ರ ಬಗ್ಗೆ ನಾವು ಇನ್ನೂ ಮಾತಾಡೋಣ. ಒಂದು ಸಣ್ಣ ವಿರಾಮಕ್ಕೆ ಸಮಯ ಇದೆ. ಒಂದು ಸಣ್ಣ ವಿರಾಮದ ನಂತರ ನಮ್ಮ ಚರ್ಚೆ ಮುಂದುವರಿಯುತ್ತದೆ. ವೆಲ್ಕಮ್ ಬ್ಯಾಕ್. ಬನ್ನಿ ನಮ್ಮ ಚರ್ಚೆಯನ್ನು ಮುಂದುವರಿಸ್ಕೊಂಡು ಹೋಗೋಣ. ಇಲ್ಲಿ ಬುಧವಾರದ ಒಂದು ಶಿರೋನಾಮೆ ತುಂಬ ಚೆನ್ನಾಗಿದೆ, ನನಗೆ ತುಂಬ ಇಷ್ಟವಾಗಿದೆ. ಹೇಳಿ ಪಾಸ್ಟರ್ ರಾಜದಾಸ್. ಹೃದಯದ ಕಾಠಿಣ್ಯತೆಯನ್ನು ಕಾಣ್ತೇವೆ. ಹಾರ್ಡ್ ಅಂಡ್ ಹಾರ್ಟ್ ಅಂತ ಹೇಳ್ತಾರೆ. ಯಾಕೆ ಹೃದಯ ಕಠಿಣ ಮಾಡ್ಕೊಂಡ್ರು ಅಂದರೆ ಸ್ವಸ್ಥತೆ ಆದ ಪ್ರಯುಕ್ತವಾಗಿ ದೇವ್ರಿಗೆ ಸ್ತೋತ್ರ ಹೇಳೋ ಬದಲು ದೇವ್ರಿಗೆ ವಿರುದ್ಧವಾಗಿ ತಮ್ಮ ಹೃದಯ ಅವ್ರು ನಂಬಲೇ ಇಲ್ಲ. ಯಾಕೆ ನಂಬಲಿಲ್ಲ ಅಂತ ಹೇಳಿದ್ರೆ ಯೇಸು ಸ್ವಾಮಿ ಅದ್ಭುತ ಮಾಡೋದು ಅವ್ರಿಗೆ ಸಂತೋಷ ತರಲಿಲ್ಲ. ಯೇಸು ಸ್ವಾಮಿ ಅದ್ಭುತ ಮಾಡೋದು ಅವ್ರ ಕೋಪನ ಎಬ್ಬಿಸ್ತು. ಯಾಕೆ ಕೋಪ ಎಬ್ಬಿಸ್ತಂದ್ರೆ ಮೊದಲನೇದಾಗಿ ಆ ಒಂದು ಅದ್ಭುತ ಆದದ್ದು ಸಬ್ಬತ್ ದಿನ. ಈ ದೇವ್ರ ವಾಕ್ಯ ಹೇಳುತ್ತೆ 10ನೇ ವಚನ, 5ನೇ ಅಧ್ಯಾಯ 10ನೇ ವಚನ, ಆದರೆ ಆ ದಿವಸ ಸಬ್ಬತ್ ದಿನವಾಗಿತ್ತು. ಹೀಗಿರುವುದರಿಂದ ಯಹೂದ್ಯರು ಸ್ವಸ್ಥವಾದವನಿಗೆ ಇವತ್ತು ಸಬ್ಬತ್ ದಿನವಾಗಿದೆ, ನೀನು ಹಾಸಿಗೆಯನ್ನು ಹೊರುವುದು ಸರಿಯಲ್ಲವೆಂದು ಹೇಳಿದ್ದರು. ಸ್ವಾಮಿ ಹೇಳ್ದ, ನಿನ್ನ ಹಾಸಿಗೆ ಎತ್ಕೊಂಡು ಹೋಗು ಅಂತ ಹೇಳ್ದ. ಅವನು ಎತ್ಕೊಂಡು ತಕ್ಷಣ ಹೋದ ವಿಧೇಯತೆಯಿಂದ. ಸ್ವಸ್ಥ ಆದದ್ದು ನೋಡಿ ಭಾಳ ಸಂತೋಷ ಆಯಿತು. ಆದರೆ ಯಹೂದ್ಯರಿಗೆ ಇದನ್ನು ನೋಡಿ ಭಾಳ ಬೇಸರ ಆಯಿತು. ಸಬ್ಬತ್ ದಿನ ನೀನು ಹಾಸಿಗೆ ಎತ್ಕೊಂಡು ಯಾರು ನಿಂಗೆ ಹೇಳದ್ದು? ಸ್ವಾಮಿ ಹೇಳ್ದಂದರೆ ಸ್ವಾಮಿ ಮೇಲೆ ಕೋಪಿಸ್ಕೊಂಡ್ಬಿಟ್ರು. ಸಬ್ಬತ್ನ ಅವನು ಸಬ್ಬತ್ನ ಹೊಲೆ ಮಾಡೋದಲ್ಲದೆ ಸಬ್ಬತ್ ದಿನ ಸ್ವಸ್ಥತೆ ಮಾಡಿದ್ದಾನೆ. 2 ಕಾರ್ಯ ಆಗಿದೆ. ಆ ಪ್ರಯುಕ್ತವಾಗಿ ಅವ್ರ ಹೃದಯವನ್ನು ಕಠಿಣ ಮಾಡಿಕೊಂಡು ಸ್ವಾಮಿಯನ್ನು ದ್ವೇಷಿಸ್ಲಿಕ್ಕೆ ಶುರು ಮಾಡೋದು. ಈಗ ಈ ಒಂದು ಘಟನೆ ಹಂಗಂದರೆ ಸಬ್ಬತ್ ದಿನದಲ್ಲಿ ಸ್ವಸ್ಥ ಮಾಡ್ತಕ್ಕಂಥದ್ದು. 2ನೇದು, ಸಬ್ಬತ್ ದಿನದಲ್ಲಿ ಅವರು ನಡೀತಾನೂ ಇರಲಿಲ್ಲ ಆಗಿನ ಕಾಲದಲ್ಲಿ. ಎಲ್ಲೋ ಒಂದು ಕಡೆ ಈ ರೀತಿಯಾದ ಆಲೋಚನೆ ಈಗಲೂ ಇದೆ. ಒಳ್ಳೆಯದನ್ನು ಮಾಡ್ಲಿಕ್ಕೆ ಹೋದಾಗ ಪೀಪಲ್ ಟಾಕ್ ಅಬೌಟ್ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್. ಅವ್ರಿಗೆ ಈ ಒಂದು ಘಟನೆ ಮೂಲಕ ಏನು ಹೇಳಲಿಕ್ಕೆ ಇಷ್ಟಪಡ್ತೀರಾ? ಯೇಸು ಕ್ರಿಸ್ತನು ಸಬ್ಬತ್ತಿನ ದಿನದಲ್ಲಿ ಒಳ್ಳೆಯ ಕಾರ್ಯಗಳನ್ನು ಮಾಡಿದನು ಎಂಬುದಾಗಿ ಪದೇ ಪದೇ ನಮಗೆ ತೋರಿಸ್ಕೊಟ್ಟಿದ್ದಾನೆ. ಒಂದು ಅದ್ಭುತವಲ್ಲ, ಅನೇಕ ಅದ್ಭುತಗಳನ್ನು ಮಾಡಿ ತೋರಿಸಿ. ಸಬ್ಬತ್ ದಿನದಲ್ಲಿ ಒಳ್ಳೆ ಕಾರ್ಯಗಳನ್ನು ಮಾಡಿ ಎಂಬತಕ್ಕಂಥದ್ದೇ ಇದರಲ್ಲಿ ಏನಂತೀರ ಫಸ್ಟ್? ಸಬ್ಬತ್ ದಿನ ಒಲೆ ಮಾಡೋದು, ಒಳ್ಳೆ ಕಾರ್ಯ ಮಾಡಿದ್ರೆ ಒಲೆ ಆಗಲ್ಲ.
ಒಳ್ಳೆ ಕಾರ್ಯ ಮಾಡೋದು ದೇವ್ರಿಗೆ ಮಹಿಮೆ ಆಗುತ್ತೆ, ಅದನ್ನು ಜನ ಮರ್ತು ಬಿಟ್ಟಿದ್ರು. ಅವರು ಶಾರೀರಿಕ ಯಹೂದ್ಯರು ಏನು ಮಾಡಿದಂದರೆ ಸಬ್ಬತ್ಗೆ ಕುರಿತು 39 ಆಜ್ಞೆಗಳು ಮಾಡಿದರು. ಒಂದು ಮೈಲಿ ನಡಿಬಾರ್ದು, ಒಂದು ಪಿಂಡ್ ಹೊರಬಾರ್ದು, ಆ ಕಾರ್ಯ ಮಾಡು, ಎಲ್ಲೂ ಸತ್ಯವಾದಿರಲಿಲ್ಲ. ಇದು ಸಾಂಕೇತಿಕ ಟ್ರೆಡಿಷನ್, ಸಾಂಪ್ರದಾಯಿಕವಾದ ನಿಯಮಗಳು ಮಾಡಿಕೊಂಡು ಇದನ್ನು ಮಾಡಿದ್ರೆ ಸಬ್ಬತ್ ಒಲೆ ಆಗಲ್ಲ ಅಂತ ತಿಳ್ಕೊಂಡಿದ್ರು. ಆದರೆ ಸ್ವಾಮಿ ಉದ್ದೇಶ ಏನಾಯ್ತಂದರೆ ಸಬ್ಬತ್ ದಿನ ಒಳ್ಳೆ ಕಾರ್ಯ ಮಾಡ್ಬೋದು, ರೋಗಿಗಳನ್ನ ಸ್ವಸ್ಥ ಮಾಡ್ಬೋದು, ಕೇಳಲಿರೋರನ್ನ ಬಿಡಿಸ್ಬೋದು. ಇದೇ ಸಬ್ಬತ್ತು. ಅದನ್ನು ಏಷ್ಯಾದ ಪುಸ್ತಕದಲ್ಲಿ ಹೇಳ್ತಾನೆ, ಬಂಧನದಲ್ಲಿರೋರನ್ನ ಬಿಡಿಸ್ಬೇಕು, ರೋಗಿಗಳನ್ನ ಸ್ವಸ್ಥ ಮಾಡ್ಬೋದು, ಕೈದಿಗಳನ್ನ ಹೋಗಿ ಸಂಧಿಸ್ಬೇಕು, ಅನ್ನ ಇಲ್ಲದವ್ರಿಗೆ ಅನ್ನ ಕೊಡಬೇಕು, ವಸ್ತ್ರ ಇಲ್ಲದವ್ರಿಗೆ ವಸ್ತ್ರ. ಇದೇ ನಿಜವಾದ ಸಬ್ಬತ್ತಿನ ಅರ್ಥ. ಇದನ್ನು ಬಿಟ್ಬಿಟ್ಟು ಇವರು ಶಾರೀರಿಕವಾದ ಸಬ್ಬತ್ತು, ಅವ್ರಿಗೇನಂದರೆ ಏನೂ ಮಾಡಬಾರ್ದು, ಭಾಳ ಮೌನವಾಗಿದ್ದರೆ ಪರಿಶುದ್ಧವಾಗಿ ಇಟ್ಕೊಂಡಾಗ ಆಗತ್ತೆ ಅಂತ. ಇದು ತಪ್ಪು. ಸಬ್ಬತ್ ದಿನದ ಮಹತ್ವವನ್ನು ಅರ್ಥ ಮಾಡಿಕೊಂಡು ಅದರಲ್ಲಿ ಒಳ್ಳೆ ಕಾರ್ಯಗಳನ್ನು ಮಾಡಬೇಕು. ಎಷ್ಟೋ ಸಂದರ್ಭಗಳಲ್ಲಿ ಸಬ್ಬತ್ ಅಂದರೆ ಸಭೆಗೆ ಹೋಗ್ಬಿಟ್ಟು ಬರ್ತೀವಿ, ಒಳ್ಳೆ ಒಂದು ಬಡ ಖಾನ ತಿಂತೀವಿ, ಮಲ್ಕೊಂಡ್ಬಿಡ್ತೀವಿ. ಸ್ಯಾಬತ್ ಅಂದರೆ ಈ ರೀತಿಯಾಗಿ ತೆಗೆದುಕೊಂಡಿದ್ದೀವಿ. ಅದ್ಭುತವಾಗಿರ್ತಕ್ಕಂಥ ವಿಷಯವನ್ನು ಬುಧವಾರದ ಪಾಠದಲ್ಲಿ ನಾವು ನೋಡಿದ್ದೇವೆ. ಗುರುವಾರದ ಪಾಠಕ್ಕೆ ಹೋಗೋಣ, ಸಮಯ ತುಂಬ ಕಡಿಮೆ ಇದೆ. ಇಲ್ಲಿ ನಡೆದಿರ್ತಕ್ಕಂಥ ಅದ್ಭುತಗಳಿಗೂ ಯೇಸು ಸ್ವಾಮಿಗೂ ಏನು ಸಂಬಂಧ ಹೇಳಿ ಪಾಸ್ಟರ್ ಪ್ರಸನ್ನ. ಇಲ್ಲಿ ಈ ಬೆತ್ತೆಸ್ದ ಈ ಕೊಳದಲ್ಲಿ ನಡ್ತಕ್ಕಂಥ ಅದ್ಭುತಗಳನ್ನು ಗಮನಿಸುವಾಗ ಯೋಹಾನನು ಎಷ್ಟು ಚೆನ್ನಾಗಿ ವರ್ಣನೆಯನ್ನು ಮಾಡಿದ್ದಾನೆ ಅಂದರೆ, ಈ ಅದ್ಭುತದ ಬಗ್ಗೆ ಕೇವಲ 9 ವಚನಗಳಲ್ಲಿ ಮಾತ್ರ ವರ್ಣನೆ ಇದೆ. ಆದರೆ ಇಡೀ ಅಧ್ಯಾಯವನ್ನು, ಯೋಹಾನ ಬರೆದ ಸುವಾರ್ತೆ 5ನೇ ಅಧ್ಯಾಯದಲ್ಲಿರ್ತಕ್ಕಂಥ ಈ ಅಧ್ಯಾಯ, ಇದರಲ್ಲಿ ಸುಮಾರು 40 ವಚನಗಳು 40 ವಚನಗಳು ಯೇಸು ಕ್ರಿಸ್ತನ ಬಗ್ಗೆ ತಿಳಿಸ್ತಾ ಇದೆ. ಅಂದರೆ ಇದರ ಮಹತ್ವ ಏನಂದರೆ, ಯೇಸು ಸ್ವಾಮಿ ಯಾರು. ಈಗ ಉದಾಹರಣೆಗೆ ಈ ಮನುಷ್ಯರನ್ನ ಆ ಜನ ಕೇಳ್ತಾರೆ, ನಿನ್ನನ್ನು ಯಾರು ಗುಣಪಡಿಸಿದ್ರು ಸಬ್ಬತ್ತಿನದಲ್ಲಿ? ನನಗೆ ಗೊತ್ತಿಲ್ಲ ಸ್ವಾಮಿ. ಸ್ಟಾರ್ಟಿಂಗ್ ಅವನೇ ಹೇಳ್ತಾರೆ, ನನಗೆ ಯಾರು ಗೊತ್ತಿಲ್ಲ. ಅವನು ಹೇಳ್ದ, ನಾನು ತಗೊಂಡು ಹೋದೆ ಅಷ್ಟೇ. ಇಲ್ಲಿ ಮೊದಲು ಯೇಸು ಸ್ವಾಮಿ ಅವನನ್ನು ನಿನ್ನ ನಂಬಿಕೆ ಇದೆಯಾ ಪ್ರಶ್ನೆನೇ ಕೇಳಲಿಲ್ಲ. ಅವನು ತಗೊಂಡೋಗು ಅಷ್ಟೇ. ಆ ನಂಬಿಕೆ ಕಾರ್ಯರೂಪ ಆಯಿತು. ಅನಂತರ ಸ್ವಾಮಿ ಅವನನ್ನು ದೇವಾಲಯದ ಮುಂದುಗಡೆ ನೋಡ್ತಾನೆ. ಆ ದೇವಾಲಯದ ಮುಂದುಗಡೆ ನೋಡುವಾಗ ಸ್ವಾಮಿ ಹೇಳ್ತಕ್ಕಂಥದ್ದು, ನೀನು ಗುಣ ಹೊಂದಿದೀಯಾ, ಇನ್ಮೇಲೆ ನೀನು ಪಾಪವನ್ನು ಮಾಡಬೇಡ. ಆಗ ಅವನು ಮತ್ತೆ ಹೋಗಿ ಹೇಳ್ತಾನೆ ಆ ಯಾಜಕರಿಗೆ ಮತ್ತು ಸದ್ದುಕಾರಿಗೆ, ನನ್ನನ್ನು ಗುಣಪಡಿಸಿದವನು ಯೇಸು ಸ್ವಾಮಿಯೇ ಎಂಬುದಾಗಿ. ಸೊ ಯೇಸು ಸ್ವಾಮಿ ತಾನು ಗುಣಪಡಿಸಿದ್ದಾನೆ ಎಂಬುದನ್ನು ಗುರುತಿಸಿ ಮಾಡಿ ಜನರು ಕಂಡಿಡಿದಾಗಲೂ ಸಹ ಸ್ವಾಮಿ ಹೇಳ್ತಕ್ಕಂಥದ್ದು ಏನಂದ್ರೆ, ಆತನು ನಾನು ಸಬ್ಬತ್ತಿನ ದಿನದಲ್ಲಿ ಕೆಲಸವನ್ನು ಮಾಡ್ತಾ ಇದ್ದೇನೆ, ಯಾಕೆಂದರೆ ನನ್ನ ತಂದೆಯೂ ಸಹ ಕೆಲಸವನ್ನು ಮಾಡ್ತಾ ಇದ್ದಾರೆ. ಏನು ಕೆಲಸ ಮಾಡ್ತಾ ಇದ್ದಾರೆ? ಇದು ಬಹಳ ಮುಖ್ಯವಾದದ್ದು. ಯೆಶಾಯ 58ನೇ ಅಧ್ಯಾಯ 13ನೇ ವಚನದಲ್ಲಿ ನೀವು ಗಮನಿಸುವಾಗ, ನನ್ನ ಸಬ್ಬತ್ತಿನ ದಿನದಲ್ಲಿ ನೀವು ನಿಮ್ಮ ಸ್ವಂತ ಕಾರ್ಯಗಳನ್ನು, ಸ್ವ ಇಚ್ಛೆಯನ್ನ, ಲಾಭದಾಯಕ ಕಾರ್ಯಗಳನ್ನು ಮಾಡಬಾರದು. ಯೇಸು ಸ್ವಾಮಿ ಲಾಭ ತಕ್ಕದ್ದು ಏನೂ ಮಾಡಲಿಲ್ಲ. ಅವನು ನಾನು ಕ್ರಿಸ್ತನು, ನಾನು ದೇವರು ಎಂಬುದನ್ನು ತೋರಿಸಿಕೊಡ್ಲಿಕ್ಕೆ ಅನೇಕ ಸಾರಿ ತಿಳಿಸಿದಾಗಿ ಜನಗಳಿಗೆ ಅರ್ಥ ಆಗಲಿಲ್ಲ. ಅವನೊಬ್ಬ ಸಾಧಾರಣ ವ್ಯಕ್ತಿ ಎಂಬುದಾಗಿ. ಮೊದಲನೇದಾಗಿ ಸ್ವಾಮಿ ಹೇಳ್ತಕ್ಕಂಥದ್ದು ನನಗೂ ತಂದೆಗಿರ್ತಕ್ಕಂಥ ಸಂಬಂಧ. ಸೊ ಇದೆಲ್ಲವನ್ನು ಗುರುತಿಸುವಾಗ ಯೇಸು ಕ್ರಿಸ್ತ ಎರಡನೇ ಸಾಗಿ ಸಾಕ್ಷಿಗಳನ್ನ ಕರೀತಾ ಇದ್ದಾನೆ. ತಂದೆ ನನಗೂ ಇರ್ತಕ್ಕಂಥ ಸಂಬಂಧ. ಕೊನೆಯದಾಗಿ ಸ್ವಾಮಿ ಹೇಳ್ತಕ್ಕಂಥದ್ದು, ನೀವೆಲ್ಲರೂ ತಪ್ಪುಗಳನ್ನು ಹುಡುಕುವವರು ಅಷ್ಟೇ. ಖಂಡನೆ ಮಾಡ್ತಾ ಇದ್ದಾನೆ ಸ್ವಾಮಿ. ಆದರೆ ಬಹಳ ಪ್ರಾಮುಖ್ಯವಾಗಿ ಏನಂದರೆ, ನಾವು ಯೇಸು ಸ್ವಾಮಿಯನ್ನು ನಂಬಿಕೊಳ್ಳಬೇಕು ಎಂಬುದಕ್ಕೆ ಎಲ್ಲ ದೃಷ್ಟಾಂತಗಳ ನಮಗೆ ಕೊಡಲ್ಪಟ್ಟಿದೆ. ಇದು ಈ ಪಾಠದ ತಿರುಳಾಗಿದೆ ನಮಗೆ. ವಂಡರ್ಫುಲ್. ಇದ್ರ ಬಗ್ಗೆ ಆ್ಯಕ್ಚುಲಿ ಇನ್ನೂ ಮಾತಾಡ್ಕೊಂಡೇ ಹೋಗ್ಬೋದು, ಆದರೆ ಸಮಯಬದ್ಧರಾಗಿದ್ದೇವೆ. ದೇವರು ನಿಮ್ಮಿಬ್ಬರನ್ನು ಆಶೀರ್ವದಿಸಲಿ. ನಮಸ್ಕಾರ.